ಸೊ ಸಿಸಿಬಿ ದಾಳಿಯ ವೇಳೆ ಡೋರ್ ಲಾಕ್ ಅನ್ನ ಮಾಡ್ಕೊಂಡಿರ್ತಾರೆ ಪಾರ್ಟಿ ಪ್ರಿಯರು. ಸತತ ಅರ್ಧ ಗಂಟೆ ಡೋರ್ ತೆಗೆಯದೇನೆ ಕಳ್ಳಾಟವನ್ನ ಮಾಡ್ತಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಡೋರ್ ತೆಗೆಯೋದಿಲ್ಲ? ಬಲವಂತವಾಗಿ ಡೋರನ್ನು ತೆಗೆಸಿ ಒಳ ಹೋಗುವಂತ ಪರಿಸ್ಥಿತಿಗೆ ಪೊಲೀಸರು ಬರ್ತಾರೆ. ಸೊ ಪೊಲೀಸರು ಅಂತ ಗೊತ್ತಾಗ್ತಾ ಇದ್ದಂತೆ ಮಾದಕ ವಸ್ತುವನ್ನ ಹೊರಗೆ ಎಸಿತಾರೆ ಪಾರ್ಟಿ ಪ್ರಿಯರು. ತಮ್ಮಲ್ಲಿದ್ದ ಟ್ಯಾಬ್ಲೆಟ್ಗಳನ್ನು ಬಾತ್ರೂಮ್ ಕಮೋಡ್ನಲ್ಲಿ ಹಾಕಿ ಫ್ಲಶ್ ಮಾಡಿದಾರಂತೆ. ಸೊ ಫಾರ್ಮ್ ಹೌಸ್ನ ಇಂಚಿಂಚನ್ನು ಕೂಡ ಸಿಸಿಬಿ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಸತತ ಅರ್ಧ ಗಂಟೆ ಕೂಡ ಡೋರ್ ತೆಗೆಯದೇನೆ ಕಳ್ಳಾಟವನ್ನು ಮಾಡುವಂಥದ್ದು ಏನಿತ್ತು? ಬರೀ ಅವ್ರು ಪಾರ್ಟಿ ಮಾಡ್ಕೊಳ್ತಾ ಇದ್ದಾರೆ, ಬರೀ ಅಲ್ಲಿ ಗುಂಡು ಹಾಕೊಂಡು ಕೂತ್ಕೊಳ್ಳಿದ್ದಾರೆ. ಗುಂಡು ಹಾಕೋದೇನು ತಪ್ಪಲ್ಲ, ಅದನ್ನು ಸರ್ಕಾರನೇ ಲೀಗಲ್ ಆಗಿದೆ. ಹಂಗಂದು ಮಾತ್ರಕ್ಕೆ ಅಲ್ಲಿ ಹೋಗ್ಬಿಟ್ಟು ಪೊಲೀಸರು ರೇಡ್ ಮಾಡೋಕ್ಕೆ ಬರೋದಲ್ಲ ಗುಂಡು ಹಾಕೋ ಟೈಮಲ್ಲಿ. ಆದರೆ ಇಲ್ಲಿ ಮಾದಕ ವಸ್ತುಗಳು ದ್ಯಾಟ್ಸ್ ವೆರಿ ಯಾವಾಗಿದ್ರೂ ಕೂಡ ಬೆಂಗಳೂರಿಗೆ ಒಂದು ಕಳಂಕ ತರ್ತಾ ಇರುವಂಥದ್ದು. ಮಾದಕ ವಸ್ತು ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಂದು ಇಲ್ಲಿ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡ್ತಾರೆ. ನನ್ನ ಸಹೋದರಿ ಉಮೇಶ್ ಇದ್ದಾರೆ. ಉಮೇಶ್, ಅಲ್ಲಿ ಬರೀ ಗುಂಡು ಪಾರ್ಟಿ ಇದೆ ಅನ್ನುವಂಥದ್ದಾಗಿದ್ದಿದ್ರೆ ಈ ಪ್ರಮಾಣದಲ್ಲಿ ಡೋರನ್ನು ತೆಗೆಯದೇನೆ ಸುಮ್ಮನೆ ಇರುವಂಥ ಪರಿಸ್ಥಿತಿ ಇರಲಿಲ್ಲ. ಆರಾಮಾಗಿ ತೆಗೆದು ಬನ್ನಿ ಸರ್ ಚೆಕ್ ಮಾಡ್ಕೊಂಡು ಹೋಗಿ ಅನ್ಬೋದಾಗಿತ್ತು. ಅಲ್ಲಿ ಒಳಗಡೆಗೆ ತಪ್ಪು ನಡೀತಾ ಇದೆ ಅನ್ನೋದು ಗೊತ್ತಿದ್ದಕ್ಕೇನೆ ಅರ್ಧ ಗಂಟೆ ಡೋರನ್ನು ಓಪನ್ ಮಾಡಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅರುಣ್, ಈಗಾಗಲೇ NDMA ಮತ್ತು ಕೊಕೇನ್ ಎರಡೂ ಕೂಡ ಸಿಕ್ಕಿರೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಖಚಿತಪಡಿಸಿರುವಂಥದ್ದು. ಆದರೆ ಎಷ್ಟು ಗುಣಮಟ್ಟದಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಗಾಗಲೇ ಏನು ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂಥ ವೇಳೆಯಲ್ಲಿ ಏಕೈಕಿ ಡೋರ್ ಏನಿದೆ ಈ ಡೋರ್ ತೆಗೆಯೋದಿಲ್ಲ, ಕೊನೆಗೆ ಸೆಕ್ಯೂರಿಟಿಯನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಸತಾಯಿಸ್ತಾರೆ. ಆ ನಂತರದಲ್ಲಿ ಆ ಡೋರ್ ಓಪನ್ ಮಾಡಿರುವಂಥದ್ದು. ಈ ಅರ್ಧ ಗಂಟೆಗಳ ಒಳಗಾಗಿ ಈ ಬರ್ತಡೇನು ಡ್ರೈವ್ ಪಾರ್ಟಿಗೆ ತಂದಿದ್ದಂಥ ವಿವಿಧ ಬಗೆಯ ಡ್ರಗ್ಸ್ಗಳೇನಿತ್ತು ಅದನ್ನು ಕೆಲವರೆಲ್ಲ ಕಾಂಪೌಂಡಿಂದ ಆಚೆಗಡೆ ಎಸ್ತಿರುವಂಥದ್ದು. ಇನ್ನೊಂದಷ್ಟು ಜನ ಬಾತ್ರೂಮಲ್ಲಿ ಫ್ಲಶ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಹಾಗಾಗಿ ಇಡೀ ಫಾರ್ಮ್ ಹೌಸ್ ಏನಿದೆ, ಫಾರ್ಮ್ ಹೌಸ್ ಎಲ್ಲ ಕಡೆಗಳಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ NDMA ಮತ್ತು ಕೊಕೇನು ಅಧಿಕೃತವಾಗಿ ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ನೀಡಿರುವಂಥದ್ದು. ಅದರ ಜೊತೆಗೆ ತೆಲುಗು ಸೀರಿಯಲ್ 3 ನಟಿಯರು ಏನಿದ್ದಾರೆ, ಪ್ರಖ್ಯಾತ ನಟಿಯರು ಅಂತ ಹೇಳಲಾಗ್ತಾ ಇರುವಂಥದ್ದು, 3 ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಯಾವೆಲ್ಲ ನಮ್ಮ ರಾಜ್ಯದವರು ಹೆಚ್ಚಾಗಿದ್ದಾರಾ ಇಲ್ಲ ಪಕ್ಕದ ರಾಜ್ಯದವರು ಅತಿ ಹೆಚ್ಚಾಗಿದ್ದಾರಾ ಉಮೇಶ್ ಇದರಲ್ಲಿ ಸಿಕ್ಕಾಕೊಂಡಿರೋರಲ್ಲಿ? ಅರುಣ್, ಅದ್ರ ಬಗ್ಗೆ ಇನ್ನು ಖಚಿತವಾಗಿ ಮಾಹಿತಿ ಸಿಗಬೇಕಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಕೇವಲ 3 ಪ್ರಖ್ಯಾತ ನಟಿಯರು ಜೊತೆಗೆ ಬೇರೆ ಬೇರೆ ಮಾಡೆಲ್ಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 30ಕ್ಕೂ ಹೆಚ್ಚು ಜನ ಆಂಧ್ರ ಕಡೆಯಿಂದ ಇಲ್ಲಿಗೆ ರೇವ್ ಪಾರ್ಟಿಗೆ ಬಂದಿದ್ದಾರೆ. ಯಾಕೆಂತಂದರೆ ವಾಸು ಏನಿದ್ದಾರೆ, ವಾಸು ಆಂಧ್ರ ಬೇಸ್ಡ್ ಬಿಲ್ಡರ್ ಆಗಿರುವಂಥದ್ದು. ಮತ್ತು ಆ ಸಿನಿಮಾ ಫೀಲ್ಡಲ್ಲೂ ಗುರುತಿಸ್ಕೊಂಡಿರೋ ಕಾರಣಕ್ಕಾಗಿ ಅವ್ರದ್ದು ಬರ್ತಡೇ ಇತ್ತು. ಬರ್ತಡೇಗೆ ಕೇಕ್ ಕಟ್ ಮಾಡಿದ ನಂತರದಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದಂಥದ್ದು. ಹಾಗಾಗಿ ಬಹುತೇಕ ಆಂಧ್ರ ಕಡೆಯವರೇ ಹೆಚ್ಚಾಗಿ ಬಂದಿರುವಂಥದ್ದು. ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಬೇರೆ ಬೇರೆ ಏನು ಮಾಡೆಲ್ಗಳು ಕೂಡ ಆ ಪಾರ್ಟಿಯಲ್ಲಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಲೆಕ್ಕ ಕೂಡ ಈಗಾಗಲೇ ಇವ್ರು ತೆಗೆದುಕೊಳ್ತಾ ಇರುವಂಥದ್ದು. ಹಾಗಾಗಿ ಅವ್ರ ಹೆಸರುಗಳು ಮತ್ತು ಯಾವೆಲ್ಲ ಕೆಲಸ ಮಾಡ್ತಿದ್ರು, ಯಾವ ರಾಜ್ಯದವರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರ ಒಟ್ಟು 101 ಜನ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಮತ್ತೊಂದು ಕಡೆ NDMA ಕೊಕೇನ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಖಚಿತಪಡಿಸಿರುವಂಥದ್ದು. ಇನ್ನೊಂದು ಗಂಟೆಗಳಲ್ಲಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿ ಏನೆಲ್ಲ ಸಿಕ್ಕಿದೆ, ಯಾರು ಇದರನ್ನ ಮುಖ್ಯ ಆಯೋಜಕ ಅನ್ನೋದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದೇನು ಪರ್ಟಿಕ್ಯುಲರ್ ಆಗಿ ಈಗ ಕಾಣಿಗೆ ಕೊಡೋ ರೀತಿಯಲ್ಲಿ 101 ಇಟ್ಕೊಂಡಿದ್ದಾರೋ ಅರ್ಥ ಆಗಲಿಲ್ಲ ನನಗೆ. ಇಲ್ಲಿ ಈ ರೇವ್ ಪಾರ್ಟಿ ಮಾಡೋದೇ ಇಂಥ ಕೆಲಸ, ಅದರಲ್ಲಿ 101 ಅಂತೆ. ಏನು ಚೆನ್ನಾಗಿದೆಯಪ್ಪ. ಅದು ನಮ್ಮ ಬೆಂಗಳೂರು ಹೆಸರನ್ನು ಮಾತ್ರ ಕೆಡ್ಸೋಕ್ಕೆ ಮಾತ್ರ ನಿಂತು ಬಿಟ್ಟಿದ್ದಾರೆ. ನಿಮ್ಮ ರಾಜ್ಯದ ಹೆಸರು ಕೆಡಿಸ್ಕೊಳ್ಳಿ, ಇಲ್ಲಿ ಯಾಕೆ ಬಂದು ಕೆಡಿಸ್ತೀರಾ? ಹೊರಭಾಗದಲ್ಲಿ ರೇವು ಪಾರ್ಟಿ ನಡೆಸುತ್ತಿದ್ದ ಸ್ಥಳದಲ್ಲಿ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಸದ್ಯ ಸಿಸಿಬಿ ಪೊಲೀಸರು ದಾಳಿ ಮಾಡಿರುವಂಥ ಫಾರ್ಮ್ ಹೌಸ್ ಬಳಿ ನಾನು ಇದ್ದೇನೆ. ಇದು ಎಲೆಕ್ಟ್ರಾನ್ ಸಿಟಿ ಹೊರಭಾಗದಲ್ಲಿರುವಂಥ GRE ಫಾರ್ಮ್ ಹೌಸ್. ಇದು ಗೋಪಾಲ್ ರೆಡ್ಡಿ ಎನ್ನುವರ ಮಾಲೀಕತ್ವದಲ್ಲಿರುವಂಥ ಒಂದು ಫಾರ್ಮ್ ಹೌಸ್ ಆಗಿರುವಂಥದ್ದು. ಈ ಫಾರ್ಮ್ ಹೌಸಲ್ಲಿ ರಾತ್ರಿ ಹೈದರಾಬಾದ್ ಮೂಲದ ವಾಸು ಎಂಬುವರ ಬರ್ತ್ಡೇ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ತಡರಾತ್ರಿ ಅವಧಿ ಮೀರಿ ಮಾಡ್ತಿದ್ದಂಥ ಪಾರ್ಟಿಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಮಾದಕ ವಸ್ತುಗಳು MDMA ಕೊಕೇನ್ ಸೇರಿದಂತೆ ಬೇರೆ ವಿವಿಧ ಮಾದರಿಯ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ತಡರಾತ್ರಿಯಿಂದ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಸೇರಿದಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದ ತಂಡದಿಂದ ಪರಿಶೀಲನೆ ಮಾಡಲಾಗ್ತದೆ. ಎಲ್ಲರೂ ಕೂಡ ಹೈದರಾಬಾದ್ ಅಂದರೆ ಆಂಧ್ರ ಸೇರಿದಂತೆ ಬೆಂಗಳೂರಿನ ಹಲವು ಕಡೆಯಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪಾರ್ಟಿಯಲ್ಲಿ ಸುಮಾರು
100ಕ್ಕೂ ಹೆಚ್ಚು ಅಧಿಕ ಮಹಿಳೆಯರು ಮತ್ತು ಪುರುಷರಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ CCB ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡಿರುವಂಥದ್ದು. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆಂಧ್ರ ಮೂಲದ ಶಾಸಕರೊಬ್ಬರ ಪಾಸ್ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಪೊಲೀಸರು ಆಂಧ್ರ ಮೂಲದ ಶಾಸಕರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಈಗಾಗಲೇ CCB ಪೊಲೀಸರು ಮಾಡಿರುವಂಥದ್ದು. ರಾತ್ರಿಯಿಂದ ನಡೀತಿದ್ದಂಥ ರೇವು ಪಾರ್ಟಿಯ ಮೇಲೆ ದಾಳಿ ಮಾಡಿದಂಥ CCB ಪೊಲೀಸರು ಈಗಾಗಲೇ ಸಿಕ್ಕಿರುವಂಥ ಮಾದಕ ವಸ್ತುಗಳ ಪರಿಶೀಲನೆ ಕಾರ್ಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.